ಮೊನ್ನೆ ಅಂದರೆ ಕಳೆದ ಶುಕ್ರವಾರ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಜಿಟಿ ವರ್ಸಸ್ ಆರ್ಸಿಬಿ ನಡುವೆ ಲೀಗ್ ಮ್ಯಾಚ್ ನಡೆದಿತ್ತು. ಈ ಸಂದರ್ಭದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇದ್ದಕ್ಕಿದ್ದ ಹಾಗೆ 240 ಸಿಸಿ ಕ್ಯಾಮೆರಾಗಳು ಆಫ್ ಆಗಿದ್ವು. ಇದು ಹಲವು ರೀತಿಯ ಅನುಮಾನಕ್ಕೂ ಕೂಡ ಕಾರಣವಾಗಿತ್ತು. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ನಡೆಸಿದ್ದಾರೆ. ಹಾಗಾದರೆ ಪೊಲೀಸರ ತನಿಖೆಯಲ್ಲಿ ಸಿಸಿ ಕ್ಯಾಮೆರಾ ಆಫ್ ಆಗಿದ್ದು ಯಾಕಾಗಿ ಅನ್ನೋದು ಗೊತ್ತಾಗಿದೆ. ಏನು ಕಾರಣ ಬನ್ನಿ ನೋಡ್ಕೊಂಡು ಬರೋಣ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮಹಾ ಎಡವಟ್ಟು. ಏಕಾಏಕಿ ಸ್ಟೇಡಿಯಂನ 240 ಸಿಸಿ ಕ್ಯಾಮೆರಾಗಳು ಆಫ್. ಆರ್ಸಿಬಿ ವರ್ಸಸ್ ಜಿಟಿ ಪಂದ್ಯದ ವೇಳೆ ಕಿಡಿಗೇಡಿ ಕೃತ್ಯ. ಹೌದು, ಇಂಥದ್ದೊಂದು ಶಾಕಿಂಗ್ ವಿಚಾರವೊಂದು ಬೆಳಕಿಗೆ ಬಂದಿದೆ. ಕಳೆದ ಶುಕ್ರವಾರ ನಡೆದಿದ್ದ ಆರ್ಸಿಬಿ ಮತ್ತು ಗುಜರಾತ್ ಟೈಟನ್ಸ್ ನಡುವಿನ ಪಂದ್ಯ ಸಂಜೆ 7 ಗಂಟೆಗೆ ನಡೆಯೋದಿತ್ತು. ಪೊಲೀಸರು, ಕೆಎಸ್ಸಿಎ, ಮ್ಯಾನೇಜ್ಮೆಂಟ್, ಸಿಬ್ಬಂದಿ ಸೇರಿದಂತೆ ಎಲ್ಲರೂ ಅವರವರ ಕೆಲಸಗಳಲ್ಲಿ ನಿರತರಾಗಿದ್ರು. ಮಧ್ಯಾಹ್ನದ ವೇಳೆ ಪೊಲೀಸರಿಗೆ ಅದೊಂದು ಶಾಕಿಂಗ್ ಮಾಹಿತಿ ಸಿಕ್ಕಿತ್ತು. ಸ್ಟೇಡಿಯಂನ ಪಾರ್ಕಿಂಗ್ ಏರಿಯಾ, ಎಂಟ್ರಿ, ಎಕ್ಸಿಟ್, ಕಾರ್ಪೊರೇಟ್ ಸ್ಟಾಂಡ್ ಬಳಿ 240 ಸಿಸಿಟಿವಿಗಳು ಏಕಾಏಕಿ ಆಫ್ ಆಗಿದೆಯಂತೆ. ಐಪಿಎಲ್ ಪಂದ್ಯ ಶುರುವಾಗುವ ಕೆಲ ನಿಮಿಷಕ್ಕೂ ಮುನ್ನ ನಡೆದ ಘಟನೆ ಬಗ್ಗೆ ಪೊಲೀಸರಿಗೆ ಮೆಸೇಜ್ ಪಾಸ್ ಆಯಿತು. ಈ ವಿಚಾರ ತಿಳಿದ ತಕ್ಷಣ ಅಲರ್ಟ್ ಆದ ಪೊಲೀಸರು ಕೂಡಲೇ ಸರ್ವರ್ ರೂಮ್ ಹತ್ರ ಹೋಗಿ ಪರಿಶೀಲನೆ ನಡೆಸಿದ್ರು. ಈ ವೇಳೆ ಇಬ್ಬರು ವ್ಯಕ್ತಿಗಳು ವ್ಯಾಲಿಡಿಟಿ ಮುಗಿದಿರುವ ಪಾಸ್ ಮೂಲಕ ಗೇಟ್ ಎಂಟ್ರಿ ಆಗಿದ್ದು ಗೊತ್ತಾಯಿತು. ಇದಷ್ಟೇ ಅಲ್ಲ, ಸರ್ವರ್ ರೂಮ್ ನಲ್ಲಿ ಸಿಸಿಟಿವಿ ಆಫ್ ಮಾಡಿರುವುದು ಬೆಳಕಿಗೆ ಬಂತು. ಸಂಬಳ ನೀಡದ್ದಕ್ಕೆ ಕೋಪಗೊಂಡು ಸಿಸಿಟಿವಿ ಆಫ್. ಐವಿಎಸ್ ಡಿಜಿಟಲ್ ಸೊಲ್ಯೂಷನ್ ಸಿಬ್ಬಂದಿಯಿಂದಲೇ ಕೃತ್ಯ. ಚಿನ್ನಸ್ವಾಮಿ ಸ್ಟೇಡಿಯಂನ ಸಿಸಿಟಿವಿಗಳು ಕೇಬಲ್ ಅಳವಡಿಕೆಗೆ ಐವಿಎಸ್ ಡಿಜಿಟಲ್ ಕಂಪನಿಗೆ ಕಾಂಟ್ರಾಕ್ಟ್ ನೀಡಿತ್ತು. ತದನಂತರ ಆ ಕಂಪನಿಯು ತಮ್ಮ ಸಿಬ್ಬಂದಿ ಮಂಜುನಾಥ್, ಅಬ್ದುಲ್ ಕಲಾಂ ಅನ್ನ ಕೆಲಸದಿಂದ ವಜಾ ಮಾಡಿತ್ತು. ಆದ್ರೆ ಆ ತಿಂಗಳ ಸಂಬಳ ನೀಡಿರಲಿಲ್ಲ. ಇದರಿಂದ ಕೋಪಗೊಂಡ ಇಬ್ಬರು ಸಿಬ್ಬಂದಿ ತಮ್ಮ ಬಳಿ ಇದ್ದ ಕಂಪನಿಯ ಪಾಸ್ ಬಳಸಿ ಸರ್ವರ್ ರೂಮ್ಗೆ ಹೋಗಿ ಸಿಸಿಟಿವಿಗಳನ್ನ ಆಫ್ ಮಾಡಿದ್ದಾರೆ. ತನಿಖೆಗಿಳಿದ ಪೊಲೀಸರಿಗೆ ಈ ವಿಚಾರ ಗೊತ್ತಾಗಿದೆ. ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಆರೋಪಿ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಗುಜರಾತ್ ವಿರುದ್ಧದ ಪಂದ್ಯದ ವೇಳೆ ಬ್ಲಾಕ್ ಟಿಕೆಟ್ 12 ರಿಂದ 20 ಸಾವಿರಕ್ಕೆ ಕಾಳಸಂತೆಯಲ್ಲಿ ಸೇಲ್ಸ್. ಸಿಸಿಬಿ ಪೊಲೀಸರಿಂದ 15 ಆರೋಪಿಗಳು ಅರೆಸ್ಟ್. ಐಪಿಎಲ್ ಕ್ರಿಕೆಟ್ ಅಭಿಮಾನಿಗಳಿಗೆ ಇಲ್ಲಿ ಟಿಕೆಟ್ ಸಿಗ್ತಾ ಇಲ್ಲ. ಆದ್ರೆ ಸ್ಟೇಡಿಯಂ ಬಳಿ ಅಕ್ರಮವಾಗಿ ಟಿಕೆಟ್ಗಳನ್ನ ದುಪ್ಪಟ್ಟು ಹಣಕ್ಕೆ ಮಾರಾಟ ಮಾಡಲಾಗ್ತಾ ಇದೆ ಅನ್ನುವ ಆರೋಪ ಕೇಳಿಬಂದಿತ್ತು. ಮೊನ್ನೆ ಆರ್ಸಿಬಿ ಹಾಗೂ ಜಿಟಿ ಮಾಲ್ನಲ್ಲೂ ಅದೇ ನಡೀತಾ ಇತ್ತು. ಈ ಸುಳಿವು ಅರಿತ ಸಿಸಿಬಿ ಪೊಲೀಸರು ಮಫ್ತಿಯಲ್ಲಿ ಕಾರ್ಯಾಚರಣೆಗೆ ಇಳಿದಿದ್ರು. ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿಗೆ ನೀಡುವ 1.5 ರಿಂದ 3.5 ಸಾವಿರ ಬೆಲೆಯ ಕಾಂಪ್ಲಿಮೆಂಟರಿ ಟಿಕೆಟ್ಗಳನ್ನು 15 ರಿಂದ 20 ಸಾವಿರಕ್ಕೆ ಅಕ್ರಮವಾಗಿ ಮಾರಾಟ ಮಾಡ್ತಾ ಇದ್ದ ಸುಮಾರು 15 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಐಪಿಎಲ್ ಪಂದ್ಯಾವಳಿ ವೇಳೆ ಬ್ಲಾಕ್ ಟಿಕೆಟ್ ಮಾರಾಟ ಮಾಡಿದವರ ವಿರುದ್ಧ ಎಫ್ಐಆರ್ ದಾಖಲಾಗಿದ್ರೆ ಪೊಲೀಸರು ಕ್ರಮ ಕೈಗೊಳ್ತಾರೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ರು. ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆ ನೀಡಿದ ಅವರು, ಬ್ಲಾಕ್ ಟಿಕೆಟ್ ಮಾರೋದಕ್ಕೆ ಅವಕಾಶವೇ ಇಲ್ಲ. ಒಂದ್ ವೇಳೆ ಮಾರಿ ಸಿಕ್ಕಾಕೊಂಡ್ರೆ ಪೊಲೀಸರು ಕ್ರಮ ತಗೊಳ್ತಾರೆ. ಬ್ಲಾಕ್ ಟಿಕೆಟ್ ಮಾರಾಟದ ಬಗ್ಗೆ ಪೊಲೀಸರು ಪರಿಶೀಲಿಸುತ್ತಾರೆ. ಟಿಕೆಟ್ ಮಾರಾಟಕ್ಕೂ ನಮಗೂ ಸಂಬಂಧ ಇಲ್ಲ. ನಾವು ಕೆಎಸ್ಸಿಎ ಅವರಿಗೆ ಬಿಟ್ಟಿದ್ದೇವೆ. ಆನ್ಲೈನ್ ನಲ್ಲಿ ಟಿಕೆಟ್ ಮಾರೋದು ಎಲ್ಲ ಅವರಿಗೆ ಬಿಟ್ಟಿದ್ದು ಅಂತ ಹೇಳಿದ್ರು. ನೋಡಿ, ಇದು ಆನ್ಲೈನ್ ನಲ್ಲಿ ಅಲ್ಲಲ್ಲ, ಅದನ್ನು ವೆರಿಫೈ ಮಾಡ್ತಾರೆ ಪೊಲೀಸ್ ಅವರು, ವೆರಿಫೈ ಮಾಡ್ತಾರೆ. ಯಾಕಂದರೆ ನಮಗೆ ಅದಕ್ಕೆ ಸಂಬಂಧ ಇಲ್ಲ. ನಾವು ಅವರಿಗೆ ಬಿಟ್ಟಿದ್ದೀವಿ. ಆನ್ಲೈನ್ನಲ್ಲಿ ಟಿಕೆಟ್ ಮಾರೋದು ಅದೆಲ್ಲ ಅವರಿಗೆ ಬಿಟ್ಟಿರೋದು. ಆನ್ಲೈನ್ನಲ್ಲಿ ಮಾಡಿದ್ದಾರೆ. ಅದೆಲ್ಲೂ ಎಲ್ಲಿ ಯಾವ ರೀತಿ ಅದು ನಡೆದಿದೆ ಅನ್ನೋದನ್ನು ಈಗ ಏನು ಎಫ್ಐಆರ್ ಆಗಿದೆ ಅದರಲ್ಲಿ ಪರಿಶೀಲನೆ ಮಾಡ್ತಾರೆ. ಒಟ್ನಲ್ಲಿ ಬೆಂಗಳೂರಿನಲ್ಲಿ ನಡೆದ 5 ಮ್ಯಾಚ್ಗಳನ್ನು ಯಶಸ್ವಿಯಾಗಿ ನಡೆಸಿದ್ದೀವಿ ಅಂತ ಪೊಲೀಸರು ನಿನ್ನೆಯಷ್ಟೇ ಖುಷಿ ಪಟ್ಟಿದ್ರು. ಆದರೆ ಇದರ ನಡುವೆಯೂ ಇಂತಹ ಘಟನೆಗಳು ವರದಿಯಾಗ್ತಾ ಇರೋದು ವಿಪರ್ಯಾಸವೇ ಸರಿ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.